ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಧ್ಯಾಹ್ನದ ಸಮಯ ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅನಘ ಹೊಸ ಡ್ರೆಸ್ ಹಾಕ್ಕೊಂಡು ಇನ್ನು ಡ್ಯಾನ್ಸ್ ಮಾಡ್ತಾ ಇದ್ಲು. ಜೊತೆಗೆ ನಾನು ಈ ಕಡೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ಬಂದೆ. ಸೊ ಇವತ್ತು ನಾನು ಸಾಂಬಾರು ಮತ್ತು ಹಸಿ ಮಾಡ್ತಾ ಇದ್ದೀನಿ. ಸುಮಾರು ದಿನದಿಂದ ಕೆಲವೊಬ್ಬರು ವಿವರ್ಸ್ ಹೇಳ್ತಾಯಿದ್ರು, ನೀವು ಸಾರಿಗೆ ಹೇಗೆ ಮಸಾಲೆ ಹುರಿತೀರ ತೋರಿಸಿ ಅಂತ. ನಾನು ಕೆಲವೊಂದು ಬ್ಲಾಗಲ್ಲಿ ಶೇರ್ ಮಾಡಿರ್ತೀನಿ, ಬಟ್ ವ್ಲಾಗ್ ಆಗಿರೋದ್ರಿಂದ ಎಲ್ಲರೂ ಎಲ್ಲ ವ್ಲಾಗ್ ನೋಡಿರಲ್ಲ. ಸೊ ಹಾಗಾಗಿ ಅಥವಾ ಸ್ಕಿಪ್ ಮಾಡಿ ನೋಡಿರ್ತಾರೆ, ಅದಕ್ಕೋಸ್ಕರ ಗೊತ್ತಾಗಲ್ಲ. ಸೊ ಇವತ್ತು ನಾನು ಮತ್ತೊಮ್ಮೆ ನಾನು ಯಾವ ಥರ ಸಾಂಬಾರಿಗೆ ಮಸಾಲೆ ಹುರ್ಕೊಳ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಫಸ್ಟು ನಾನು ಹಸಿ ಮಾಡೋದಕ್ಕೆ ಕಾಯಿ ಹಾಲು ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ತುರಿದು ಇಟ್ಕೊಂಡಿದ್ದೆ. ಸೊ ಇದು ನನಗೆ ಹಸಿ ಮಾಡೋದಕ್ಕೆ ಬೇಕು, ಹಾಗಾಗಿ ಫಸ್ಟೇನೆ ಕಾಯಿ ಹಾಲು ಮಾಡಿ ತೆಗೆದು ಇಟ್ಕೊಳ್ತೀನಿ. ಆ್ಯಂಡ್ ಅದಾದಮೇಲೆ ಇವಾಗ ಸಾಂಬಾರಿಗೆ ಹುರ್ಕೊಳ್ಳೋಣ. ನಮ್ಮ ಕಡೆ ಹೀಗೇ ಸಾಂಬಾರು ಪುಡಿ ಅಂತ ಏನು ಮಾಡಿ ಇಟ್ಕೊಳ್ಳೋದಿಲ್ಲ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಇದೇ ಆಯಿಲನ್ನು ಬಳಸೋದು, ಗ್ರೌಂಡ್ ನಟ್ ಆಯಿಲು, ಅನ್ರಿಫೈನ್ಡ್ ಆಯಿಲು. ನಾನು ಇತ್ತೀಚೆಗೆ ಡೀಪ್ ಫ್ರೈ ಮಾಡುವಾಗ ತುಂಬ ನೊರೆ ಬರುತ್ತೆ ಅಂತ ಹೇಳಿದ್ದೆ. ಒಬ್ಬರು ಹೇಳ್ತಾಯಿದ್ರು, ಅನ್ರಿಫೈನ್ಡ್ ಆಯಿಲ್ಗೆ ನೊರೆ ಬರಬಾರ್ದಲ್ವಾ, ಯಾಕೆ ನೊರೆ ಬರ್ತಾ ಇದೆ ಅಂತ. ಸೊ ನಾನು ಹೇಳೋದೇನು ಅಂದರೆ, ಅನ್ರಿಫೈನ್ಡ್ ಆಯಿಲ್ಗೆ ಯಾವಾಗ ಫೋಮ್ ಬರುತ್ತೋ ಅದು ಇದು ಪ್ಯೂರ್ ಆಗಿದೆ ಅನ್ನೋದನ್ನೇ ಇಂಡಿಕೇಟ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ನ್ಯಾಚುರಲ್ ಕಂಪೋನೆಂಟ್ಸ್ ಇರುತ್ತೆ, ಯಾವುದೇ ಪ್ರೊಸೆಸ್ ಮಾಡಿ ತೆಗ್ದಿರೋದಿಲ್ಲ ಅಲ್ವಾ, ನ್ಯಾಚುರಲ್ ಆಗಿರುತ್ತೆ. ಸೊ ಹಾಗಾಗಿ ಎಣ್ಣೆ ಕಾದಾಗ ನೊರೆ ಬರೋದು ಸಹಜ ಅಂತ ಹೇಳ್ತಾರೆ. ನನಗೆ ಫಸ್ಟ್ ಗೊತ್ತಿರಲಿಲ್ಲ, ಆನಂತರ ಎಲ್ಲ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು, ನೊರೆ ಬರೋದು ಒಂದು ಕಾಮನ್ ಅಂತಲೇ ಹೇಳ್ಬೋದು. ಅದು ಈ ಎಣ್ಣೆ ಪ್ಯೂರ್ ಆಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ಅಷ್ಟೇ. ಸೊ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರಕ್ಕನುಸಾರವಾಗಿ ಬ್ಯಾಡಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಚಮಚ ಧನಿಯಾ, ಹಾಗೆ ಒಂದು ಸಣ್ಣ ಚಮಚದಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ, ಸಣ್ಣ ಚಮಚದಲ್ಲಿ ಒಂದು ಅರ್ಧ ಅಥವಾ ಕಾಲು ಚಮಚ ಮೆಂತೆ, ಹಾಗೆ 4 ಲವಂಗ, ಒಂದು 5-6 ಕಾಳು ಮೆಣಸನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ. ಆ ಮೆಣಸಿನ ಸಿಪ್ಪೆಯನ್ನು ತೆಗೆದು ಬಿಡಿಸಿ ಒಣಗಿಸಿರ್ತಾರೆ. ಸೊ ಒಂದು ಸಣ್ಣ ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಒಂಚೂರು. ಸೊ ಇಷ್ಟು ಹಾಕಿ ನಾನು ಇದನ್ನು ಚೆನ್ನಾಗಿ ಘಮ ಬರೋವರೆಗೆ ಹುರ್ಕೊಳ್ತೀನಿ. ಜಾಸ್ತಿ ಸಾಂಬಾರು ಮಾಡೋದಾದರೆ ಜಾಸ್ತಿ ಮಸಾಲೆಗಳನ್ನು ಹಾಕ್ಕೋಬೇಕಾಗತ್ತೆ. ಖಾರ ಅಂದರೆ ನಾವು ಜಾಸ್ತಿ ಹುರಿತಾ ಇದ್ದೀವಿ ಅಂದರೆ ಫಸ್ಟು ಎಣ್ಣೆ ಹಾಕ್ಕೊಂಡು ಒಣಮೆಣಸನ್ನು ಹುರ್ಕೊಂಡು ನಂತರ ಮಸಾಲೆ ಪದಾರ್ಥಗಳನ್ನು ಹಾಕಿದ್ರೆ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಹಾಗೆ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಘಮ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಘಮ ಅಂತಿರುತ್ತೆ, ಮತ್ತು ಎಳ್ಳು ಕೂಡ ಚಿಟ್ಪಟ ಅಂತಿರುತ್ತೆ. ಸೊ ಅದಾದಮೇಲೆ ಕಾಯಿ ತುರಿ ಮಾಡಿ ಇಟ್ಕೊಂಡಿದ್ನಲ್ವ, ಇವಾಗ ಅದೇ ಜಾರ್ಗೆ ಕಾಯಿ ತುರಿ ಹಾಕಿ ಹುರಿದಿರೋ ಮಸಾಲಾನ ಹಾಕಿ ರುಬ್ಕೊಂಡ್ಬಿಡ್ತೀನಿ. ಸೊ ನಾನು ಕೆಲವೊಂದು ಸಲ ಅಜ್ವೈನ ಕೂಡ ಒಂಚೂರು ಹಾಕ್ತೀನಿ. ಕೆಲವೊಂದು ತರಕಾರಿಗಳಿಗೆ ಒಂದು ಸ್ವಲ್ಪ ನಾವು ಮಸಾಲೆನ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಳ್ತೀವಿ ಅಷ್ಟೇ. ಸೊ ಇವಾಗ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ತೀನಿ ನಾನು. ನುಣ್ಣಗೆ ರುಬ್ಬಿ ಇವಾಗ ತರಕಾರಿ ಮತ್ತು ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಈ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಕೊನೆಯದಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕುದಿಸೋಣ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಹಾಕ್ತೀನಿ. ಆ್ಯಂಡ್ 1 ಈರುಳ್ಳಿ, 1 ಟೊಮೆಟೊನ ಕುದಿಯುವಾಗ ನಾನು ಕಟ್ ಮಾಡಿ ಹಾಕ್ತೀನಿ. ಸೊ ಇಷ್ಟು ನಾನು ಮಾಡೋ ಸಾಂಬಾರು ಅಂತ ಹೇಳ್ಬೋದು. ಹುಳಿಗೆ ನಾನು ಟೊಮೆಟೊ ಹಾಕಿರೋದ್ರಿಂದ ಎಕ್ಸ್ಟ್ರಾ ಮತ್ತೇನು ನಾನು ಹುಳಿ ಸೇರಿಸೋದಿಲ್ಲ. ಚೆನ್ನಾಗಿ ಕುದೀತಿದ್ದಂಗೆ ಒಳ್ಳೆ ಘಮ ಬರ್ತಾ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ನಾವು ಈ ಥರ ಸಾಂಬಾರು ಮಾಡ್ತೀವಿ. ನಾನಿವತ್ತು ಸಿಹಿ ಗೆಣಸಿನಿಂದ ಹಸಿ ಮಾಡ್ತಾ ಇರೋದು. ಗೆಣಸು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು. ಹಾಗೆ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ನಾನು ಕಾಯಿ ಹಾಲು ರುಬ್ಬಿ ಇಟ್ಕೊಂಡಿದ್ನಲ್ವ, ಅದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಮೊಸರು ಅಥವಾ ಮಜ್ಜಿಗೆ ಸೇರಿಸ್ಬೋದು. ಹಾಗೆ ಇವಾಗ ಹೆಚ್ಚಿಟ್ಕೊಂಡಿರೋ ಇವೆಲ್ಲವನ್ನು ಕೂಡ ಸೇರಿಸ್ಕೊಳ್ಳೋಣ. ಹಸಿ ಈರುಳ್ಳಿ ಹಾಕೋದ್ರಿಂದನೇ ಚೆನ್ನಾಗಿರುತ್ತೆ ಹಸಿದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ದಪ್ಪ ಹಸಿ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲ ತೆಳುಗಬೇಕು ಅಂದರೆ ಈ ಗೆಣಸಿನ ಹಸಿ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಾಗತ್ತೆ.
ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ ನಂತರ ಒಂದು ಮೆಣಸಿಗೆ ಅಂದರೆ ಒಗ್ಗರಣೆ ಹಾಕಬೇಕು, ಒಣ ಮೆಣಸು ಹಾಕಿ ಒಗ್ಗರಣೆ. ಇಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ವಾವ್ ಅನಿಸುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಈ ಥರ ಹಸಿ ಮಾಡಿಕೊಂಡೆ. ಅನ್ನ, ಸಾಂಬಾರು ಮತ್ತು ಹಸಿ ಇವತ್ತಿನ ಊಟ. ಸಿಹಿಗೆಣಸಿನ ಹಸಿ ಬೇಗ ಹೊಟ್ಟೆ ತುಂಬುತ್ತೆ, ಅನ್ನ ಸ್ವಲ್ಪ ಸಾಕಾಗುತ್ತೆ. ಹಸಿನ ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಹೊಟ್ಟೆ ಫುಲ್ ಅನಿಸುತ್ತೆ. ಹಲೋ ಸ್ನೇಹಿತರೆ, ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಊಟ ಎಲ್ಲ ಮುಗಿಸಿ. ನನಗೆ ನಿದ್ದೆ ಮಾಡಿಸಿ ಇವಾಗ ಒಂದು ಸ್ವಲ್ಪ ಟೈಮ್ ಇರುತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ. ಹಿಂದಿನ ವಿಡಿಯೋ ತುಂಬ ಜನ ನೋಡಿಲ್ಲ, ಯಾಕಂದರೆ ತುಂಬ ಕಡಿಮೆ ವ್ಯೂಸ್ ಬಂದಿದೆ. ನಾನು ವೆಯ್ಟ್ ಲಾಸ್ ಬಗ್ಗೆನೇ ಪರ್ಟಿಕ್ಯುಲರಾಗಿ ವಿಡಿಯೋ ಹಾಕಿದ್ದೆ, ಯಾಕಂದರೆ ಸುಮಾರು ಜನ ವೆಯ್ಟ್ ಲಾಸ್ ಅಂತ ಹೇಳ್ತಾ ಇರ್ತಾರೆ, ಅವರಿಗೋಸ್ಕರ ಇರಲಿ ಅಂತ ಹಾಕಿರೋದು. ಮತ್ತು ಕೆಲವೊಬ್ಬರು ಕಮೆಂಟ್ ಹಾಕ್ತಾಯಿದ್ರು, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿ, ಹೇಗೆ ನೀವು ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೀರಾ, ಎಕ್ಸಸೈಸ್ ಮಾಡೋದಕ್ಕೆ ಹೇಗೆ ಟೈಮ್ ಮಾಡ್ಕೊಳ್ತೀರಾ ಅಂತ. ಎಕ್ಸಸೈಸ್ ಮಾಡೋದಕ್ಕೆ ನಾವೇ ನಮ್ಮ ರುಟೀನ್, ಒಬ್ಬೊಬ್ರು ರುಟೀನ್ ಒಂದೊಂದು ಥರ ಇರುತ್ತಲ್ವ. ನನಗೆ ಬೆಳಗ್ಗೆ 5 ಗಂಟೆಗಿದ್ದರೆ 6 ಗಂಟೆ ಒಳಗಡೆ ನಾನು ಎಕ್ಸಸೈಸ್ ಮುಗಿಸ್ಕೊಳ್ತೀನಿ. 6 ಗಂಟೆ ನಂತರ ನನಗೆ ತಿಂಡಿ ಅಡುಗೆ ಎರಡೂ ಆಗಬೇಕು. ಸೊ ಅಂದರೆ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಹಾಕ್ಕೊಡ್ಬೇಕಲ್ಲ, ಜೊತೆಗೇ ನಾನು ತಿಂಡಿ ಅಡುಗೆ ಎರಡು ಬೆಳಗ್ಗೆನೇ ಮಾಡ್ಕೊಂಡ್ಬಿಡ್ತೀನಿ. ಅದು 6ರಿಂದ ಸುಮಾರು 9 ಗಂಟೆ ಒಳಗಡೆ ಅಷ್ಟು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ತಿಂಡಿ ತಿಂದು ಪಾತ್ರೆ ತೊಳೆದು ಅದೆಲ್ಲ ಮುಗಿಸ್ಕೊಳ್ಳೋಕೆ ಸುಮಾರು ಒಂದು 10:30 ಅಂತೂ ಆಗಿರುತ್ತೆ. ಒಂದು 10 ಕಾಲು ಅಥವಾ 10:30 ಆಗುತ್ತೆ ಒಂದೊಂದ್ಸಲ. ಸೊ ಅದಾದಮೇಲೆ ನನಗೆ ವಿಡಿಯೋ ನಾನು ಸುಮಾರು 11 ಗಂಟೆಗೆ ಹಾಕ್ತೀನಿ. ಮತ್ತು ವಿಡಿಯೋ ಕೆಲಸ ಇರುತ್ತೆ, ವಿಡಿಯೋ ಅಪ್ಲೋಡ್ ಮಾಡೋದಿರ್ಬೋದು. ಸೊ ಯೂಟ್ಯೂಬೇ ಸ್ವಲ್ಪ ವರ್ಕ್ ಇರುತ್ತೆ. 11 ಗಂಟೆವರೆಗೆ ಆ ಕೆಲಸ ಮಾಡ್ತೀನಿ. ಅದಾದಮೇಲೆ ಮತ್ತು ಕ್ಲೀನಿಂಗ್ ಕೆಲಸ ಇರುತ್ತೆ. ಕ್ಲೀನಿಂಗ್ ಮುಗಿಸ್ಕೊಂಡು ಅನಗಂಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ. ಆನಂತರ ನಾನು ಸಂಜೆ ಒಂದು 5 ಗಂಟೆಗೆ ಎಕ್ಸಸೈಸ್ ಮಾಡ್ತಾಯಿದ್ದೆ ಮೊದಲು. ಇವಾಗ ಎಕ್ಸಸೈಸ್ ಮಾಡ್ತಾ ಇಲ್ಲ. ಆ ಟೈಮ್ನಲ್ಲಿ ವಿಡಿಯೋ ಎಡಿಟಿಂಗ್ ಕೆಲಸ ಮಾಡ್ಕೊಳ್ತೀನಿ. ಅಗೇನ್ ರಾತ್ರಿ ಸುಮಾರು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನಾನು ಅಡುಗೆ ಏನು ಮಾಡೋದು, ಪ್ರಿಪ್ರೇಷನ್ ಏನು ಅಂತ ಮಾಡ್ಕೊಂಡ್ಬಿಡ್ತೀನಿ. 6ರಿಂದ 7 ಗಂಟೆ 7:30 ಒಳಗಡೆ ನನ್ನ ಅಡುಗೆ ಮುಗ್ದಿರುತ್ತೆ. ಬಿಸಿಯಾಗಿ ಮಾಡೋದಕ್ಕೇ ಪ್ರಯತ್ನ ಮಾಡ್ತೀನಿ. 8 ಗಂಟೆಗಂತೂ ಪಕ್ಕ ಊಟ ಮಾಡೇ ಮಾಡ್ತೀವಿ, ಯಾಕಂದರೆ ನಾವು ಬೇಗ ಊಟ ಮಾಡಬೇಕು. ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅಗೇನ್ ಮತ್ತೆ ಪಾತ್ರೆ ತೊಳೆದು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸೋದಕ್ಕೆ 9 ಗಂಟೆ. 9ರಿಂದ 9:30 ಸ್ವಲ್ಪ ಟೈಮ್ ಏನು ಟಿ ವಿ ನೋಡೋದು ಅಥವಾ ಏನೋ ಒಂಚೂರು ಟೈಮ್ ಪಾಸು. ಅದಾದಮೇಲೆ ನನಗೆ ನಿದ್ದೆ ಮಾಡಿಸಿ ನಾನು ಕೂಡ 10 ಗಂಟೆ ಒಳಗಡೆ ನಿದ್ದೆ ಮಾಡ್ತೀನಿ. ಅಗೇನ್ ಬೆಳಗ್ಗೆ 5 ಗಂಟೆಗೆ. ಸೊ 5ರಿಂದ 5:30 ಆಗುತ್ತೆ ಒಂದೊಂದ್ಸಲ ತುಂಬ ಚಳಿ ಇದ್ದಾಗ. ಅಥವಾ ಒಂದೊಂದು ದಿನ ನಾನು ರಾತ್ರಿ ಎಡಿಟಿಂಗ್ ಕೆಲಸ ಮಾಡ್ಕೊಳ್ತೀನಿ, ಅವಾಗ ಲೇಟ್ ಆಗಿರುತ್ತೆ, ಆವಾಗ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಅಂತ ಅನಿಸುತ್ತೆ. ಸೊ ಒಂದೊಂದು ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ 5 ಗಂಟೆಗೆ ಹೇಳೋ ಪ್ರಯತ್ನ ಮಾಡಿದ್ರಂತೂ ಆರಾಮಾಗಿ ಟೈಮ್ ಮ್ಯಾನೇಜ್ ಆಗುತ್ತೆ. ಈ ಥರ ನಾನು ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೀನಿ. ಹಾಗೆ ಸಂಜೆ ಸಮಯ ದೇವ್ರಿಗೆ ದೀಪ ಹಚ್ಚಿದ್ದಾಯಿತು. ಮತ್ತು ಹಾಗೆ ಒಂದು ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಬರೋಣ ಅಂತ ಬರ್ತಾ ಇದ್ದೀನಿ. ಅಮ್ಮ ಫೋನ್ ಮಾಡಿದ್ರು, ಮಾತಾಡಿಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಇನ್ನೇನು ಫೆಬ್ರವರಿ ಮುಗ್ದೇ ಹೋಗುತ್ತೆ. ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಹೇಗಪ್ಪ ಕಳೆಯೋದು ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಸೆಕೆ, ಹೋದ ವರ್ಷ ಸಾಕಾಗ್ಬಿಟ್ಟಿದೆ. ನಮ್ಮದು ಟಾಪ್ ಫ್ಲೋರ್ ಮನೆ ಆಗಿರೋದ್ರಿಂದ ಮೇಲ್ಗಡೆ ಟೆರೆಸ್ಸು ತುಂಬ ಕಾಯುತ್ತೆ ಬಿಸಿಲಿಗೆ. ಅದು ತಣ್ಣಗೆ ಆಗಲ್ಲ. ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಹೋದ ವರ್ಷ ಅದು ಹೇಗೆ ಕಳೆದಿದ್ದೀವಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಈ ವರ್ಷ ಇದು ಕೂಲರ್ ಆದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಫ್ಯಾನ್ ಗಾಳಿ ಎಲ್ಲೂ ಸಾಲೋದಿಲ್ಲ. ನನಗೆ ನಿಜ ಈ ಚಳಿಗಾಲ ಮುಗ್ದೇ ಹೋಗುತ್ತಲ್ಲ ಅಂತ ಬೇಜಾರಾಗ್ತಾಯಿದೆ. ಅಷ್ಟು ಕಷ್ಟ ಆಗುತ್ತಪ್ಪ. ನಾವು ಯಾವತ್ತೂ ಟಾಪ್ ಫ್ಲೋರ್ ಮನೆಯಲ್ಲಿ ಇದ್ದಿರಲಿಲ್ಲ, ಈ ಸಲನೇ ಇದ್ದಿದ್ದು. ಸೊ ತುಂಬ ಕಷ್ಟ ಸೆಕೆಗಾಲದಲ್ಲಿ ಮಾತ್ರ. ಮಿಕ್ಕಿದೆಲ್ಲ ಟೈಮ್ನಲ್ಲಿ ಓಕೆ. ಆ್ಯಂಡ್ ಹಾಗೆ ಮನೆಗೆ ಬಂದು ನಾನು ರಾತ್ರಿ ಒಂಚೂರು ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ರವೆನ ಉಪ್ಪಿಟ್ಟು ಥರ ಬೇಯಿಸ್ಕೊಂಡು ಉಂಡೆ ಮಾಡಿ ಹಬೆಯಲ್ಲಿ ಬೇಯಿಸಿ ನಂತರ ಒಗ್ಗರಣೆ ಹಾಕೋದು. ನಾನೆಲ್ಲ ರೆಸಿಪಿನ ಶೇರ್ ಮಾಡಿಲ್ಲ. ಇದು ಸಾಮಾನ್ಯ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಮಾಡ್ತಾರೆ. ನಾನಿವತ್ತು ಸಂಜೆನೇ ಏನಾದರೂ ಮಾಡೋಣ ಅಂತ ಅನಿಸಿತ್ತು, ಹಾಗಾಗಿ ಮಾಡಿದೆ. ತುಂಬ ಚೆನ್ನಾಗಾಗುತ್ತೆ.
ನಾನೇನು ಜಾಸ್ತಿ ತಿನ್ನಲ್ಲ, ಒಂದು 2 3 ಅಥವಾ 4 ಜಾಸ್ತಿ ಅಂದರೆ ಚಿಕ್ಕ ಚಿಕ್ಕ ಉಂಡೆ ಇದು ಹಸ್ಬೆಂಡಿಗೆ ಹಾಕ್ಕೊಟ್ಟಿರೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ನಮಸ್ಕಾರ, ಬಾಯ್.